ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇವತ್ತಿನ ದಿವಸ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ದೈವಾನುಗ್ರಹ ಭಕ್ತಪ್ರಿಯರೆಲ್ಲರೂ ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ನಿನ್ನೆ ದಿವಸ ಕಾಳಭೈರವ ಅಷ್ಟಮಿ. ನಿನ್ನೆ ದಿವಸ ಅಷ್ಟಮಿಯಿಂದ ಕಾಳಭೈರವ ಅಷ್ಟಮಿ. ಮಾರ್ಗಶಿರ ಮಾಸದ ಧನುರ್ಮಾಸದ ಪ್ರಾರಂಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಳಗಿನಜಾವದಲ್ಲಿ ಕಾಳಭೈರವ ಅಷ್ಟಮಿ. ಅಷ್ಟಮಿ ಅಂದ್ರೇ ಕಾಳಭೈರವನ ಪೂಜೆ. ವಿಶೇಷವಾಗಿರ್ತಕ್ಕಂಥ ಈ ಕಾಳಭೈರವ ಪೂಜೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತೀರಾ ಅಂತ ಮೊದಲ ಕಾಲದಿಂದ ಹೇಳ್ಕೊಂಡ್ಬಂದಿದ್ವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟವಿದ್ದೇ ಇರುತ್ತೆ. ಆದರೆ ಕಮಲದ ಹೂವಿನಲ್ಲಿರ್ತಕ್ಕಂಥ ದಂಡನ್ನು ವಿಶೇಷವಾಗಿ ಕಮಲದ ಹೂವಿನ ದಿಂಡು ಎಲ್ಲವನ್ನು ಆರಿಸಿ ಒಣಗಿಸಿ ಅದರಿಂದ ಬರ್ತಕ್ಕಂಥ ಹತ್ತಿಯಿಂದ ಎಷ್ಟೋ ಜನ ದೀಪಾರತಿಯನ್ನು ಮಾಡ್ತಾರೆ, ದೀಪನ ಬೆಳಗಿಸ್ತಾರೆ. ಕಾಳಭೈರವನಿಗೆ ದೀಪವನ್ನು ಅಲ್ಲಿರ್ತಕ್ಕಂಥ ದಂಡಲ್ಲಿ ವಿಶೇಷವಾಗಿ ಒಣಗಿಸಿರ್ತಕ್ಕಂಥದ್ದೇ ಬತ್ತಿಗೆ ಇನ್ನೊಂದು ದಾರವನ್ನು ಎಳೆಯೋ ಬದಲು ಅದನ್ನು ಹತ್ತಿಯನ್ನು ಎಣೆಯೋ ಬದಲು ವಿಶೇಷವಾಗಿ ಆ ಬತ್ತಿನೇ ಒಣಗಿಸಿದ್ದ ಹಾಗೆ ಆ ದಿಂಡನ್ನು ಒಣಗಿಸಿಟ್ಕೊಂಡ್ಬಿಡ್ಬೇಕು. ಫಸ್ಟ್ ಕ್ಲಾಸಾಗಿ ಒಣಗಿಸಿರ್ತಕ್ಕಂಥ ಇದನ್ನು ನೇರವಾಗಿ ಸಣ್ಣದಾಗಿರುತ್ತೆ ಅದನ್ನೇ ಹಚ್ಚಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಎಣ್ಣೆ ಒಳಗೆ 5 ಪಂಚ ಎಣ್ಣೆಗಳನ್ನು ಆಗಿರ್ತಕ್ಕಂಥ 5 ತೈಲಗಳನ್ನು ಇಟ್ಕೋಬೋದು. ಇಲ್ಲದಿದ್ದರೆ ಆ ಪಂಚಭೂತೇಂದ್ರಿಯ ಇಲ್ಲದೇ ಇದ್ದರೆ ತ್ರಯಗ್ನಿ ಸಂಭೂತ 3 ಅಗ್ನಿಗಳ ಸಂವಾದವಾಗಿ 3 ಎಣ್ಣೆಗಳನ್ನು ಕಲಿಸ್ಕೋಬೋದು. ಇಲ್ಲ ಎಳ್ಳೆಣ್ಣೆಯಲ್ಲಿ ಹಚ್ಬೋದು. ಎಳ್ಳೆಣ್ಣೆಗಿಂತ ವಿಶೇಷವಾಗಿ ನಾವುಗಳು ಏನು ಹೇಳ್ತೀವಿ, ತಿಲಾ ರೂಪೇಣ ಸಂಸ್ಥಿತ ಅಂದರೆ ಶನೇಶ್ಚರ. ಆದರೆ ನೀವು ಹೊಂಗೆ ಎಣ್ಣೆ ಅಂತೀವಿ. ಲಕ್ಷ್ಮೀ ಕಾಳಭೈರವ ಸಮೇತ ಹೊಂಗೆ ಎಣ್ಣೆ ಬಹಳ ಶ್ರೇಷ್ಠ. ತಾಯಿ ಮಡ್ಲು ಅಂತ ಕರಿತೀವಲ್ಲ, ಜಗನ್ಮಾತೆ ಅವಳ ಮುಖಾಂತರವಾಗಿ ಆ ತಾಯಿ ಮಡಿಲಲ್ಲಿ ಹಚ್ಚತಕ್ಕಂಥ ಈ ಎಣ್ಣೆ. ಇಲ್ಲ ನಾವು ಇಳಿಪೆಣ್ಣೆ ಅಂತೀವಿ. ಈ ಇಳಿಪೆಣ್ಣೆ ಅಂತಕ್ಕಂಥದ್ದು ನೀವು ನೋಡದೇ ಇರತಕ್ಕಂಥ ಒಂದು ವಿಶೇಷವಾಗಿ ತಮಿಳುನಾಡು ಭಾಗದಲ್ಲಿ ಇರತಕ್ಕಂಥ ಕಾಯಿಗಳು, ಅದರಿಂದ ಬರ್ತಕ್ಕಂಥ ಒಂದು ಎಣ್ಣೆ. ಈ ಎಣ್ಣೆಯಲ್ಲಿ ಹಚ್ಚತಕ್ಕಂಥ ಅವಕಾಶವನ್ನು ಮಾಡ್ಕೊತಾರೆ. ಕೆಲವರು ಹರಳೆ ಎಣ್ಣೆಯಲ್ಲಿ ರಾಹು ದೋಷ ಹೋಗಬೇಕಾದ್ರೆ ಹರಳೆ ಎಣ್ಣೆ ಹಚ್ತಾರೆ. ಧನಪ್ರಾಪ್ತಿಗಾಗಿ ಮಾಡ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು ಎಲ್ಲಿ, ಅವರೇ ಬೇಳೆ ಎಣ್ಣೆ. ಈ ಅವರೇ ಬೇಳೆ ಎಣ್ಣೆ ಧನಪ್ರಾಪ್ತಿಗೋಸ್ಕರ ಯಾವಾದರೂ ಒಂದು ಸಲ ಅಕಸ್ಮಾತ್ ಕೆಟ್ಟೋ ಬೆಳೆಗಳಿದ್ದರೆ ಅದನ್ನು ಚೆನ್ನಾಗಿ ಕೊಳಸಿ ನೋಡಿದಾಗ ಅದರಲ್ಲಿ ಎಣ್ಣೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಏನು ಒಂದು ರಾಶಿಗಟ್ಟಲೆ ಹಾಕಿದ್ರೆ ಅಬ್ಬಬ್ಬ ಅಂದರೆ ಇಷ್ಟು ಎಣ್ಣೆ ಬಿಡಬಹುದು. ಅಂಥದ್ರಲ್ಲಿ ಪ್ರಯೋಜನಕರವಾಗಿದ್ದ ಪಕ್ಷದಲ್ಲಿ ಶುಕ್ರ ದೋಷಗಳು ಬೇಕಾದರೆ ಅವರೇ ಎಣ್ಣೆ. ಹೀಗೆ ಒಂದೊಂದು ರೀತಿಯಾದ ಎಣ್ಣೆಗಳಲ್ಲಿ ಅವನಿಗೆ ಕುಂಬಳಕಾಯಲ್ಲಿ ಹಚ್ಚೋದು, ತೆಂಗಿನಕಾಯಲ್ಲಿ ಹಚ್ಚೋದು, ನಿಂಬೆಹಣ್ಣು ಹಚ್ಚೋದು. ನಿಂಬೆಹಣ್ಣ ದೀಪ ಚೆನ್ನಾಗಿ ತುಪ್ಪದಲ್ಲಿ ಹಾಕ್ತಾ ಇರ್ತಕ್ಕಂಥ ವಿಚಾರ. ಆದರೆ ತೆಂಗಿನಕಾಯಿನಲ್ಲಿ ತುಪ್ಪ ಹಾಕಬೇಕು. ತೆಂಗಿನಕಾಯಲ್ಲಿ ತುಪ್ಪ ಅಂದರೆ ಹೇಗೆ ಅಂದರೆ, ತೆಂಗಿನಕಾಯಿನ 2 ಹೋಳು ಮಾಡಬೇಕು. 2 ಹೋಳುಗಳಲ್ಲಿ ನೀರನ್ನ ಪೂರ್ತಿ ತುಂಬಿದ ಹಾಗೆ ಆ ಕಡೆ ಈ ಕಡೆ ನೋಡಿರ್ತೀವಿ, ಅದನ್ನೆಲ್ಲ ಎಳ್ನೀರು ಚೆಲ್ಬಿಡೋದು. ತೆಂಗಿನಕಾಯಿನ ಹೀಗೆ ತೊಗೊಳ್ಳೋದು ಬಟ್ಟಲು ಥರ ಇರುತ್ತೆ. ಅದ್ರ ತುಂಬ ತುಪ್ಪ ತುಪ್ಪಿಸಿ ಅಲ್ಲಿ ಬತ್ತಿಯನ್ನು ಇಟ್ಟು ವಿಶೇಷವಾಗಿ ದೀಪವನ್ನು ಹಚ್ಚಿದ್ರೆ ಕಾಳಭೈರವನ ಸಂಪ್ರೀತಿ. ಇದೆಲ್ಲ ಏನು ಅಂದರೆ ಅಥರ್ವವೇದ ಬಹಳ ಇಷ್ಟವಾಗಿರ್ತಕ್ಕಂಥ ಅಥರ್ವವೇದ ಶೇಷದಲ್ಲಿರ್ತಕ್ಕಂಥ ಇವತ್ತಿನ ದಿವಸ ಸೋಮವಾರದಂದು ಪರಿಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥದ್ರಲ್ಲಿ ನವಮಿ. ಈ ನವಮಿ ನಿನ್ನೆ ದಿವಸ ಕಾಳಭೈರವ ಅಷ್ಟಮಿ ಇರೋದ್ರಿಂದ ಇವತ್ತಿನ ದಿವಸ ನವಮಿ ಇರೋದ್ರಿಂದ ದುರ್ಗಾಂ ದೇವೀಂ ಶರಣಂ ಅಹಂ ಪ್ರಪದ್ಯೆ. ಆ ದುರ್ಗಾ ಸಮೇತವಾಗಿರ್ತಕ್ಕಂಥ ಕಾಳಭೈರವ ಯಾವತ್ತೂ ಅವಳು ಹೇಳ್ತಾಳೆ, ಅವಳು ಭದ್ರಕಾಳಿ ಆಗಿದ್ದಾಗ ಚಂಡಿ ಅವತಾರವನ್ನು ತೆಗೆದಾಗ ಅವಳಿಗೆ ದ್ವಾರಪಾಲಕರೇ ಕಾಳಭೈರವ ವೀರಭದ್ರ, ಚಂಡಿಕಾ ದುರ್ಗಾ ಸಮೇತ ಅಂತ. ಇವಳು ಭದ್ರಕಾಳಿಯಾಗಿರ್ತಾಳೆ, ರುಂಡಹಾರಗಳನ್ನು ಹಾಕೊಂತಾಳೆ. ಈ ಕಡೆ ಕಾಳಭೈರವ ರಣಚಂಡಿಯನ್ನು ಜೊತೆಗೆ ಇಟ್ಕೊಂಡಿರ್ತಾಳೆ. ಈ ಭಾಗದಲ್ಲಿ ಕಾಳಭೈರವನ ಜೊತೆ ವೀರಭದ್ರ ಸ್ವಾಮಿ, ಅದಾದಮೇಲೆ ದುರ್ಗಾ. ಎಲ್ಲ ಈ ರೀತಿ ದೇವತೆಗಳು ಮಹಾಕಾಳಿ ಹಾಗೆ ನಿಂತಿದ್ದಾಗ ಕಾಳಭೈರವ ಉಗ್ರ ಸ್ವರೂಪದಲ್ಲಿರ್ತಾನೆ. ಅದಕ್ಕೆ ಅಷ್ಟಮಿ ದಿವಸನ ಕರೆದು ಆಹ್ವಾನ ಮಾಡ್ತಾನೆ. ನಿರ್ವಾಣ ಸ್ವರೂಪದಲ್ಲಿರ್ತಾನೆ, ನಾಯಿ ಜೊತೆ ಇರ್ತಾನೆ. ಇಂಥ ಕಾಳಭೈರವನಿಗೆ 8 ವಿಧವಾದ ಕೈಗಳಿರುತ್ತೆ. ಇಲ್ಲಿ ವಿಶೇಷ ಅಂದರೆ ಇವತ್ತಿನ ದಿವಸ ಕಾಳಭೈರವ ಅಂತಕ್ಕಂಥದ್ದು ಎಲ್ಲ ರೀತಿಯಾದ ಕಾಳಭೈರವಗಳು, ಅಷ್ಟಕಾಳಭೈರವ ಅಂತ ಕರಿತೀವಿ. 8 ವಿಧವಾದ ಕಾಳಭೈರವಗಳು ಕಾಶಿ ಕ್ಷೇತ್ರದಿಂದ ಹಿಡಿದು ಕೆಳಭಾಗದ ಊರ್ಧ್ವಲೋಕದವರೆಗೂ, ಅನುಗ್ರಹ ಸಿದ್ಧಿಯಲ್ಲಿ ಪಾತಾಳ ಲೋಕದವರೆಗೂ ಎಲ್ಲ ದಿವಸದ ಅನುಗ್ರಹವನ್ನು ಪಡಿತಕ್ಕಂಥ ಕಾಳಭೈರವ. ಅದರಲ್ಲಿ ಮಂಗಳವಾರ ಬಿದ್ದರೆ ವಿಶೇಷ, ಸೋಮವಾರ ಬಿದ್ದರೆ ವಿಶೇಷ, ಬುಧವಾರ ಬಿದ್ದರೆ ಧನಪ್ರಾಪ್ತಿ, ಗುರುವಾರ ಬಿದ್ದರೆ ಗುರು ಅನುಗ್ರಹ. ದುಷ್ಟ ಸಂಹಾರ ಮಾಡಬೇಕು ಅಂದರೆ ಶುಕ್ರ ದೋಷಕ್ಕೆ ಶನಿಹಾರ ಪರಿವರ್ತನೆ. ಶನಿವಾರ ಮಾಡಿದಾಗ ಸಂಸಾರದಲ್ಲಿ ಹೊಸ ನೂತನವಾಗಿ ವ್ಯವಹಾರವನ್ನು ಮಾಡಿಕೊಂಡ್ರೆ, ಭಾನುವಾರದ ರಾವು ಕಾಲದಲ್ಲಿ ಏನಾದರೂ ಮಾಡಿದ್ರೆ ಕಾಳಭೈರವ ಪ್ರಸನ್ನ ಅಂತ. ಅಂದರೆ ಜಗನ್ಮಾತ ಕೃಪಾ ಕಟಾಕ್ಷದಲ್ಲಿ ಏನು ಹೇಳುತ್ತೆ, ಈ ಕಾಳಭೈರವನ್ನ ಯಾರು ಸ್ಮರಣೆ ಮಾಡ್ಕೊತೀರಾ, ಕಾಳಭೈರವ ಯಾವತ್ತು ತಿಳ್ಕೊಳ್ಳಿ,
ಇವತ್ತಿಗಲ್ಲ, ಆಗಿನ ಕಾಲದಿಂದ ಇವತ್ತಿನವರೆಗೂ 1800 ವರ್ಷ ಆಗಿದೆ ಒಂದು ದೇವಸ್ಥಾನ. ಮೊದಲಿಂದ ಹೇಳ್ಕೊಂಬಂದೆ, ಪಟ್ಟೀಶ್ವರಂ ದುರ್ಗ ಅನ್ನೋ ಕ್ಷೇತ್ರ. ಅಲ್ಲಿ ಕಾಳಭೈರವನಿಗೆ ಇವತ್ತಿಗೂ ಆ ಒಂದು ಅಮಾವಾಸ್ಯೆ ಅಷ್ಟಮಿ ಬಿದ್ದಾಗ ವರ್ಷದಲ್ಲಿ 4 ವರ್ಷಕ್ಕೊಮ್ಮೆ, ಆ ವರ್ಷದಲ್ಲಿ ಒಂದು ಅಮಾವಾಸ್ಯೆ ಒಂದು ಅಷ್ಟಮಿ ಬಿದ್ದಾಗ ಎಷ್ಟೋ ಯುಗಗಳ ನಂತರವಾದ ಆ ದಿವಸ ನಾಯಿ ಕೂಡ, ಅವನ ಹಿಂದೆ ಇರತಕ್ಕಂಥ ಕಲ್ಲು ನಾಯಿ ಕೂಡ ಮಾಯವಾಗತ್ತೆ. ಇದು ಸತ್ಯ. ಅದನ್ನು ನೋಡೋಕ್ಕೆ ಲಕ್ಷಾಂತರ ಬರ್ತಾರೆ, ಎಲ್ಲಿಂದ, ವಿದೇಶಗಳಿಂದ. ಎಲ್ಲ ಒಂದು 6 ಅಡಿ ವಿಗ್ರಹ, 6 ಅಡಿ ವಿಗ್ರಹದಲ್ಲಿ ಕಲ್ಲಿನ ನಾಯಿ. ಬೆಳಗಿನ ಜಾವ ನೋಡಿದಾಗ ನಾಯೇ ಇರಲ್ಲ, ಎಲ್ಲ ಬೇಟೆಗೆ ಹೊಟ್ಟೋಗಿದೆಯಾ ಅನ್ನೋ ರೀತಿ ಈ ಕಲ್ಲಿನ ನಾಯಿ ಜರುಗಬೇಕಾದ್ರೆ ಕಲಿಯುಗದಲ್ಲಿ ಇವತ್ತು ಶಾಶ್ವತವಾಗಿ ಇದನ್ನೆಲ್ಲ ನಾವಂತೂ ನೋಡಿದ್ದೀವಿ. ನೀವುಗಳು ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಟ್ರೆ ಪಟ್ಟೀಶ್ವರಮ್ಮ 100 ಕುಂಭಕೋಣದಿಂದ ಒಂದು ಸುಮಾರು 6 ಕಿಲೋಮೀಟರ್ ದೂರ ಆ ದೇವಿ ದುರ್ಗಾ ಹಿಂದ್ಗಡೆ ಹಿಂಭಾಗದ ದೇವಸ್ಥಾನ ಪ್ರಾಕಾರದಲ್ಲಿ ಕಾಳಭೈರವ ಇದ್ದಾನೆ. ಬಹಳ ಚನ್ನೀಶ್ವರನ ನಮಸ್ಕಾರ ಮಾಡ್ತಾ ಇದ್ದಾನೆ. ಇಂಥ ಒಂದು ಕಾಳಭೈರವನಿಗೆ ಅಷ್ಟಮಿ. ಅದು ಹೇಳ್ತಾರೆ, ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಂ ದರ್ಶನೇನ ವಿನಶ್ಯತಿ. ಕಾಳಭೈರವ ಎಲ್ಲಿ? ವಾರಣಾಸಿಯಲ್ಲೇ ಕೂತ್ಕೊಂಡಿರ್ತಾನೆ. ಮೊದಲಾಗಿ ನಾವು ದರ್ಶನ ಮಾಡಬೇಕಾದ್ರೆ ಈಶ್ವರನಿಗೆ ಮಹಾನಂದಿ ಕಾಳಭೈರವ ಧಾಮೂರ್ತಿ ಸಮೇತ ಸಾಕ್ಷಾತ್ ಪರಮೇಶ್ವರ ಪ್ರೀತ್ಯರ್ಥಂ, ಆಮೇಲೆ ದರ್ಶನ ಮಾಡಬೇಕು ಅಂತ ಹೇಳ್ತೀವಿ ಈಶ್ವರನ. ಹೀಗೇ ಸಾಗಿ ಹೋಗಿ ಅವನ ದರ್ಶನ ನಂತರವೇ ಈಶ್ವರನ ದರ್ಶನ. ಇವ್ರನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಕೈಲಾಸದಲ್ಲಿ ಕೂಡ ಎಲ್ಲ ಭೂತಗಣಗಳನ್ನ ದಾಟಿದ್ರೇನೆ ನಂದೀಶ್ವರ ಸಿಗೋದು. ನಂದೀಶ್ವರನ್ ದಾಟೇ ಮಹಾಗಣಪತಿ ಸಿಗೋದು. ಮಹಾಗಣಪತಿ ದಾಟಿದ್ರೆ ಸಾಕ್ಷಾತ್ ಸುಬ್ರಹ್ಮಣ್ಯ, ತದನಂತರ ಮಾಯಾವಿಯಾಗಿರ್ತಕ್ಕಂಥ ಜಗನ್ಮಾತೆ ಜಗನ್ಮೋಹಿನಿ ಸಿಗ್ತಾಳೆ. ಆಮೇಲೆ ಪರಮೇಶ್ವರನ ದರ್ಶನ ಆದರೂ ಆಗ್ಬೋದು, ಬಿಟ್ಟರೆ ಬಿಡ್ಬೋದು. ಅದಕ್ಕೆ ಇದಕ್ಕೆಲ್ಲ ಕಾವಲ್ಗಾರರಾಗಿರ್ತಕ್ಕಂಥ ಅಷ್ಟಭೈರವನ್ನ ಯಾತಕ್ಕೆ ಇವತ್ತು ಪೂಜೆ ಪುನಸ್ಕಾರ ಅಂದರೆ, ನವಿ ಮೇಲೆ ದುರ್ಗಾ ಜೊತೆ ಕಾಳಭೈರವನ್ನ ಇವತ್ತು ಯಾರು ದೀಪವನ್ನು ಹಚ್ತೀರೋ, ನಿನ್ನೆ ದಿವಸ ಹಚ್ಚಕ್ಕಾಗದಿದ್ದ ಪಕ್ಷದಲ್ಲಿ ಇವತ್ತು ಸಂಜೆ ಕಾಲದಲ್ಲಿ, ರಾಹು ಕಾಲದಲ್ಲಿ, ಅಥವಾ ಮಧ್ಯಾಹ್ನ 12 ಗಂಟೆ ಕರೆಕ್ಟಾಗಿ ಸೂರ್ಯ ನೆತ್ತಿ ಮೇಲೆ ಬಂದಾಗ, ಇಲ್ಲ ಸಾಯಂ ಸಂಧ್ಯಾ ಕಾಲದಲ್ಲಿ ಗೋಧೂಳು ಲಗ್ನದಲ್ಲಿ, ಇಲ್ಲ ಮಧ್ಯರಾತ್ರಿ ಪ್ರಯುಕ್ತ ಅಂತ ಶೇಷದಲ್ಲಿ ಯಾರಿಗ ಅನುಕೂಲವೋ ನಿಮ್ಮ ಕಾರ್ಯಸಿದ್ಧಿಗೆ ಈಶಾನ್ಯ ಭಾಗ ದೇವರ ಮನೆಯ ಒಳಗೆ, ದೇವರ ಮನೆಯ ಈಶಾನ್ಯ ಭಾಗ, ನಗೊಳೆ ನಿಮ್ಮ ಮನೆಯ ಈಶಾನ್ಯ ಭಾಗ ಅಲ್ಲ, ದೇವರ ಮನೆಯ ಒಳಗೆ ಈಶಾನ್ಯ ಭಾಗದಲ್ಲಿ ಆ ಬತ್ತಿ ಈಶಾನ್ಯಕ್ಕೆ ನೋಡ್ಬೇಕಂದ್ರೆ ಉತ್ತರ ಪೂರ್ವಕ್ಕೆ ಮಧ್ಯ ಭಾಗದಲ್ಲಿ ಆ ಬತ್ತಿ ಹೆಕ್ಬೇಕು. ಧನಪ್ರಾಪ್ತಿ ಹೇಗಾಗತ್ತೆ ಗೊತ್ತಾ? ನಿಮಗೇನೂ ಇಲ್ಲದೆ ದುಡ್ಡೇನ ಮೇಲೆ ಸುರಿಯಲ್ಲ, ಆದರೆ ಕಾರ್ಯನಿಮಿತ್ತವಾಗಿ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು, ಬರಲಿಲ್ಲ, ಯಾವನೋ ಕೊಡಬೇಕಾದ ಒಂದು ಡಬ್ಬ ನನ್ನ ಮಗ ಕೊಟ್ಟಿಲ್ಲ, ಅವ್ರದ್ದೆಲ್ಲ ವಸೂಲಾಗಕ್ಕೆ ಕಾಳಭೈರವ ಅಷ್ಟಮಿ. ಕೆಳಗಡೆ ಸೆಗಣಿ ಹಾಕಬೇಕು, ಹಣತೆಯನ್ನು ಇಡಬೇಕು. ಆ ಮಣ್ಣಿನ ಹಣೆ ಒಳಗೆ ತುಪ್ಪವನ್ನು, ಹೊಂಗೆ ಎಣ್ಣೆನೋ, ವಿಶೇಷವಾಗಿರ್ತಕ್ಕಂಥ ಇಪ್ಲಿ ಎಣ್ಣೆನೋ, ವಿಶೇಷವಾಗಿರ್ತಕ್ಕಂಥ ತಿಪ್ಪಲಿ ಎಣ್ಣೆನೋ, ಯಾವ ರೀತಿಯಾದ ಎಣ್ಣೆಯನ್ನು ಹಚ್ಚಿ, ಎಳ್ಳೆಣ್ಣೆ ಆದರೂ ಸರಿ, ಆ ಬತ್ತಿಯನ್ನು, ಕಮಲದ ಹೂವು ದಂಟನ್ನು ಒಣಗಿಸಿ ಇಟ್ಕೋಬೇಕು. ಬತ್ತಿ ಥರ ಹಚ್ಚಿದ ಮೇಲೆ ಏನು ಸಿಗತ್ತೆ, ರಂಗೋಲಿ ಹಾಕಬೇಕಾ ಬೇಡವಾ, ಇದೆಲ್ಲ ತಿಳ್ಕೋಬೇಕಾದ್ರೆ ನೀವೇನು ಮಾಡಬೇಕು?